ನಮಸ್ತೆ ಟೈಟನ್ಸ್. ನಾನು ಶುರು ಮಾಡೋದಕ್ಕೆ ಮುಂಚೆ ನಿಮಗೆ 3 ಪ್ರಶ್ನೆನ ಕೇಳಬೇಕು ಅಂತಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ನೀವು ಯಾವ ಸಬ್ಜೆಕ್ಟ್ನ ತುಂಬ ಹೇಟ್ ಮಾಡ್ತಿದ್ರಿ? ಹಿಸ್ಟ್ರಿ. ಫಿಸಿಕ್ಸ್. ಇನ್ನೊಂದು ಕ್ವೆಶ್ಚನ್ ಏನಂದ್ರೆ, ನೀವು ಯಾವಾಗ ಕಲಿಯೋದನ್ನ ಶುರು ಮಾಡಿದ್ರಿ? ಸರ್, ಲೈಫ್ ಅನ್ನೋದು ಲರ್ನಿಂಗ್ ಪ್ರಾಸೆಸ್ ನಾವು ಈಗಲೂ ಕಲಿತಾ ಇದ್ದೀವಿ. ಹಾ ಹೌದು, ಆದ್ರೆ ಪ್ರಾರಂಭ ಯಾವಾಗ ಅಂದ್ರೆ ಮಾಡಿದ್ರಿ ಅಂತ? ಹುಟ್ಟಿದಾಗ, ಇಲ್ಲ ಅಂದ್ರೆ ಹುಟ್ಟೋಕ್ ಮುಂಚೆ. ಹುಟ್ಟೋದಕ್ಕೆ ಮುಂಚೆಯಿಂದ ಕೂಡ. in the mother's womb. ಕರೆಕ್ಟ್. ಫೈನಲ್ ಕ್ವೆಶ್ಚನ್ ಬಂದು, ಇಮ್ಯಾಜಿನ್ ಹಿಸ್ಟ್ರಿ ಮತ್ತೆ ಫಿಸಿಕ್ಸ್ ನಿಮ್ಗೆ ಯಾವ್ದು ಇಷ್ಟ ಇಲ್ಲ, ಯಾರಾದ್ರೂ ಹೇಳಿದ್ರು ಪ್ರತಿ ದಿನ ನೀವು ಇದನ್ನೇ ಓದ್ಬೇಕು ಅಂತ, ಪೂರ್ತಿ ಜೀವನ ಅವಾಗ ಹೆಂಗಿರ್ತಾ ಇತ್ತು ನಿಮ್ ಲೈಫ್? ಅವಾಗ ಬೇಜಾರಾಗ್ತಿತ್ತು. ಎಕ್ಸಾಕ್ಟ್ಲಿ ಸರ್, ದಟ್ಸ್ ಹೌ ಇಟ್ ಹ್ಯಾಪನ್ಸ್. ನಾವು ಹುಟ್ಟಿದಾಗ ಪ್ರತಿಯೊಬ್ಬರ ಮೆದುಳು ಒಂದೇ ರೀತಿನಲ್ಲೇ ಇರುತ್ತೆ. ನಾವು ದೊಡ್ಡವರಾಗ್ತಾ ಆಗ್ತಾ ಹಾಗೆ ಪ್ರಪಂಚವನ್ನ, ವಸ್ತುಗಳನ್ನ ನೋಡ್ತಾ ನಾವು ಕಲಿಯೋದಕ್ಕೆ ಶುರು ಮಾಡ್ತೀವಿ. ಇದರಲ್ಲಿ ಕೆಲವು ಮಕ್ಕಳು ಹಿಸ್ಟ್ರಿನಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಮತ್ತು ಫಿಸಿಕ್ಸ್ನಲ್ಲೂ ಚೆನ್ನಾಗಿರ್ತಾರೆ. ಕೆಲವು ಮೆದುಳು ಎಕ್ಸ್ಟ್ರಾರ್ಡಿನರಿ ಆಗತ್ತೆ, ಅದು ಎಲ್ಲವನ್ನ ಕಲ್ತ್ಕೊಂಡ್ಬಿಡತ್ತೆ. ಕೆಲವೊಬ್ರು ನಾರ್ಮಲ್ ರೆಗ್ಯುಲರ್ ನಮ್ಮ ಥರ ಇರ್ತಾರೆ, ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ. ಅಂಡ್ ದೆನ್ ಕೆಲವೊಬ್ಬರ ಮೆದುಳಿರುತ್ತೆ, ಅದು ಕೆಲವೊಂದು ಬೇರೆ ಥರನೇ ವೈರ್ಡ್ ಆಗಿರುತ್ತೆ, ಕಲಿಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ನಮ್ಮ ಎಜುಕೇಷನ್ ಸಿಸ್ಟಮ್ಮು ಇವತ್ತು ತಯಾರಾಗಿದೆಯಾ ಈ 3 ಲರ್ನಿಂಗ್ ಸಿನಾರಿಯೋಸ್ನ ಕೇಟರ್ ಮಾಡೋದಕ್ಕೆ? ಟೈಟನ್ಸ್, ನಿಮಗೆ ಗೊತ್ತಿರಬೇಕು, ಭಾರತದಲ್ಲಿ ಪ್ರತಿ 7ರಲ್ಲಿ 1 ಮಗು ನ್ಯೂರೋ ಡೆವಲಪ್ಮೆಂಟಲ್ ಡಿಸೀಸ್ ಅಂದರೆ ಆಟಿಸಮ್, ಲರ್ನಿಂಗ್ ಡಿಸಬಿಲಿಟಿ ಆರ್ ಇವನ್ ಡೌನ್ ಸಿಂಡ್ರಮ್ ಇಂದ ತುತ್ತಾಗಿರ್ತಾರೆ. ಇವರ ಮೆದುಳು ಸ್ವಲ್ಪ ವಿಭಿನ್ನವಾಗಿರುತ್ತೆ, ಸ್ಲೋ ಆಗಿ ಓದ್ತಾರೆ ಮತ್ತು ಇವರು ಟ್ರೈನಿಂಗ್ನೂ ತಗೋತಾರೆ. ಆದರೆ ಟೈಟನ್ಸ್, ನಿಮ್ಗೇನಾದ್ರೂ ಅನ್ಸತ್ತಾ ಇವ್ರು ಬರೀ 2 ಗಂಟೆ ದಿನದಲ್ಲಿ ಇವ್ರೇನಾದ್ರೂ ಓದಿದ್ರೆ, ಟ್ರೈನಿಂಗ್ ತಗೊಂಡ್ರೆ, ಥೆರಪಿ ತಗೊಂಡ್ರೆ ಇದು ಇವ್ರಿಗೆ ಸಾಕಾಗತ್ತಾ? ಖಂಡಿತ ಇಲ್ಲ. ಒಂದು ವಯಸ್ಸಿನ ನಂತರ ನಮ್ಮಲ್ಲಿ ನ್ಯೂರೋ ಡಿಜನರೇಟಿವ್ ಕಂಡೀಷನ್ಸ್, ಅದರಲ್ಲಿ ಅಲ್ಝೈಮರ್ಸ್, ಇಲ್ಲಿ ನಿಮಗೆ ಮರೆಯುವಂತ ಕಾಯಿಲೆ ಇರುತ್ತೆ, ಇಲ್ಲಾಂದ್ರೆ ಪಾರ್ಕಿನ್ಸನ್ಸ್, ಯಾವುದು ಮೂವ್ಮೆಂಟ್ ರಿಲೇಟೆಡ್ ಡಿಸಾರ್ಡರ್ ಇರುತ್ತೆ, ಇಲ್ಲ ಸ್ಟ್ರೋಕ್ ಆಗಿರುತ್ತೆ, ಯಾರಿಗೆ ಬಾಡಿ ಮೂವ್ಮೆಂಟ್ಸ್ ನಡೀತಾ ಇರೋದಿಲ್ಲ ಮತ್ತೆ ರಿಕವರ್ ಆಗ್ಬೇಕಾಗತ್ತೆ. ಈ 2 ಕೇಸಸ್ನಲ್ಲಿ ಅವ್ರಿಗೆ ಅವರನ್ನ ರೀಟ್ರೈನ್ ಮಾಡಬೇಕಾಗತ್ತೆ ಡೈಲಿ ಕೆಲಸಗಳನ್ನ ಮಾಡ್ಕೊಳ್ಳಕ್ಕೆ. ಇದರಲ್ಲಿ ನ್ಯೂರೋ ಡೆವಲಪ್ಮೆಂಟಲ್ ಆಗಿರ್ಲಿ ಇಲ್ಲ ನ್ಯೂರೋ ಡಿಜನರೇಟಿವ್ ಕಂಡೀಷನ್ಸ್ ಇರಲಿ, ನಮ್ಮ ಮೆದುಳಿಗೆ ಲರ್ನಿಂಗ್ ಇಲ್ಲ ರೀಲರ್ನಿಂಗ್ ಮಾಡುವಂತ ಅವಶ್ಯಕತೆ ಇದೆ. ಮತ್ತು ಇಲ್ಲಿ ನಮ್ಮ ಬ್ರೈನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆಂದ್ರೆ ಇಲ್ಲಿ ಬರುತ್ತೆ ನ್ಯೂರೋ ಪ್ಲಾಸ್ಟಿಸಿಟಿ, ಅದು ಮೆದುಳಿನ ಕಲಿಯುವಂತ ಸಾಮರ್ಥ್ಯ. ನಾವು ಒಂದ್ ಕಡೆ ಕಲಿಯೋದನ್ನ ಮರ್ತು ಬಿಟ್ರೆ ಮೆದುಳಿನ ಒಂದು ಭಾಗ ಕೆಲಸ ಮಾಡಲ್ಲ. ಬ್ರೈನ್ ಇಂಟ್ರೆಸ್ಟಿಂಗ್ಲಿ ಫಿಗರ್ಸ್ ಔಟ್ ಹೇಗೆ ಅದನ್ನ ಕನೆಕ್ಟ್ ಮಾಡೋದು, ಹೇಗೆ ಅದನ್ನೇ ಫಂಕ್ಷನಲ್ ಮಾಡೋದು ಅಂತ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಬ್ರೈನ್. ಯಾವತ್ತೂ ಅದು ಕಲಿಯೋದನ್ನ ಮರೆಯೋದಿಲ್ಲ. ಈ ಬ್ರೈನ್ನ ಪವರ್ ಅನ್ನ, ಕಲಿಯೋದನ್ನ ಸೂಪರ್ ಪವರ್ ಮಾಡೋಕ್ಕೆ ನಾವು ಮಾಡಿದೀವಿ ಮೀಮೋನ. ಮೀಮೋ ಒಂದು ಬ್ರೈನ್ ಬಾಡಿ ಗೇಮಿಂಗ್ ಕನ್ಸೋಲು. ಯಾವುದು ಬ್ರೈನ್ ಬಾಡಿ ಗೇಮ್ಸ್ ನ ಸಹಾಯದಿಂದ ನಿಮ್ಮ ಫೋಕಸ್, ಅಟೆನ್ಷನ್, ಎಮೋಷನಲ್ ಕಂಟ್ರೋಲ್ ತರ ಸ್ಕಿಲ್ಸ್ ನ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ನೀವು ಕೀಬೋರ್ಡ್, ಮೌಸ್ ಮತ್ತೆ ಜಾಯ್ಸ್ಟಿಕ್ ಇಂದ ಆಡೋಕ್ಕಾಗಲ್ಲ. ನೀವು ನಿಮ್ಮ ಬಾಡಿ ಮೂವ್ಮೆಂಟ್ಸ್ ಇಂದ ಆಟ ಆಡ್ತೀರಾ ಈ ಗೇಮ್ಸ್ ನ. ಇದರಿಂದ ನಿಮ್ಮ ಬ್ರೈನು ರಿವೈರ್ ಆಗತ್ತೆ ಮೂವ್ಮೆಂಟ್ಸ್ಗೋಸ್ಕರ. ಇದು ಬರೀ ಮಕ್ಕಳಿಗೋಸ್ಕರ ಅಲ್ಲ, ಮತ್ತು ಅವ್ರಿಗೂ ಸಹಾಯ ಮಾಡುತ್ತೆ ಯಾರು ಸ್ಟ್ರೋಕ್ಸ್ ಇಂದ ರಿಕವರ್ ಆಗ್ತಿದ್ದಾರೆ, ಇಲ್ಲ ಅಂದ್ರೆ ನ್ಯೂರೋ ಡಿಜನರೇಟಿವ್ ಡಿಸೀಸ್ ಇಂದ ಸಫರ್ ಮಾಡ್ತಿದ್ದಾರೆ. ಟೈಟನ್ಸ್, ಮೀಮೋ ಇಸ್ ನಾಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಟ್ರೆಡಿಷನಲ್ ಥೆರಪಿ. ಮೀಮೋ ಬ್ರೈನ್ನ ನ್ಯೂರೋಪ್ಲಾಸ್ಟಿಸಿಟಿನ ಸ್ಕಿಲ್ಸ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಥೆರಪಿನ ಇನ್ನೂ ಎಫೆಕ್ಟಿವ್ ಮಾಡುತ್ತೆ, ಮನೇಲಿ ಥೆರಪಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಬೇಗನೆ ಪ್ರೋಗ್ರೆಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಟೈಟನ್ಸ್, ನಮ್ಮ ಪ್ರಯತ್ನ ಪ್ರತಿಯೊಂದು ಮನೆಗೂ ಇದು ಹೋಗಿ ಪ್ರತಿ ಮಗು ಮತ್ತೆ ಅಡಲ್ಟ್ಸ್ಗೆ ಇದ್ರ ಅವಶ್ಯಕತೆ ಇದೆ. ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನಾವು ರೈಸ್ ಮಾಡ್ತಿದೀವಿ 2 ಕೋಟಿನ ಇನ್ 6 crore ರೌಂಡ್. ನೀವು ನಮ್ಮ ಜೊತೆ ಈ ವಿಷನ್ ಇನ್ ಮಿಷನ್ ಜೊತೆ ಸೇರಕ್ ಬಯಸ್ತೀರಾ? ನೀವೇನು ಈ ಪ್ರಾಡಕ್ಟ್ನ ಮಾಡಿದಿರಿ, ಇದನ್ನ ನಿಮ್ಮ ತಾಯಿಯವ್ರು ಯಾವ ಥರ ಬಳಸಿದ್ರ? ಲಕ್ಕೀಲಿ ಸ್ವಲ್ಪ ದಿನಕ್ಕೆ ಆದರೆ ಅನ್ಫಾರ್ಚುನೇಟ್ಲಿ ಫಿನಿಶ್ ಪ್ರಾಡಕ್ಟ್ ಟೈಮ್ಗೆ ಮಮ್ಮಿ ನವೆಂಬರ್ 2022ಕ್ಕೆ ತೀರ್ಕೊಂಡ್ಬಿಟ್ರು. ಇದಾದ್ಮೇಲೆ ಸಾಕಷ್ಟು ಟೈಮ್ ತಗೊಳ್ತು ನಾನು ಸರಿ ಹೋಗೋದಕ್ಕೆ ಆ್ಯಂಡ್ ದೆನ್ ಪ್ರಾಡಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ. ಅವ್ರ ಜೊತೆ ಶುರು ಮಾಡಿದಂತಹ ಜರ್ನಿನ ನೀವು ಇಲ್ಲಿ ತನಕ ತೊಗೊಂಬಂದಿದ್ದೀರಿ, ಅವ್ರು ನಿಜವಾಗ್ಲೂ ತುಂಬ ಖುಷಿಯಾಗಿರ್ತಾರೆ. ಸೊ ಡಾಕ್ಟರ್ ನಾಯರ್, ಈ ಪ್ರಾಡಕ್ಟ್ನ ಶುರು ಮಾಡಿದ್ದು ಎಲ್ಲಿಂದ? ಇದರ ಪ್ರಾರಂಭ ಆಗಿತ್ತು 2012ರಲ್ಲಿ. 1 ವರ್ಷದಲ್ಲಿ ನಮ್ಮ ಮಮ್ಮಿಗೆ ಡಯಾಬಿಟಿಕ್ ನ್ಯೂರೋಪತಿ, ಅವರ ರೈಟ್ ಲೆಗ್ ನಂಬಾಗೋಯ್ತು, ತುಂಬ ಪೇಯ್ನಲ್ಲಿದ್ದರು, ನಡೆಯೋಕ್ಕಾಗ್ತಿರ್ಲಿಲ್ಲ. ಇದರಿಂದ ಏನಾಗ್ತಿತ್ತು ಅಂದರೆ ನಮ್ಮ ಮಮ್ಮಿಗೆ ಯಾವುದೇ ಸೆನ್ಸೇಷನ್ ಆಗ್ತಿರ್ಲಿಲ್ಲ. ನಾವು ಟಚ್ ಮಾಡಿದ್ರೂ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಚಪ್ಪಲಿ ಹಾಕೊಂಡ್ರೂ ಗೊತ್ತಾಗ್ತಿರ್ಲಿಲ್ಲ. 2012ರಲ್ಲಿ ನಾನೊಂದು ಡಿವೈಸ್ ಮಾಡಿದೆ ಮಮ್ಮಿಗೋಸ್ಕರ. ಅದು ನಮ್ಮ ಮಮ್ಮಿಗೆ ನಾನ್ ಇನ್ವೇಸಿವ್ಲಿ ಸ್ಟಿಮ್ಯುಲೇಟ್ ಮಾಡ್ತಾ ಇತ್ತು ನ್ಯೂರಾನ್ಸಲ್ಲಿ, ನರದಲ್ಲಿ. 5ನೇ ವಾರದಲ್ಲಿ ಮಮ್ಮಿಯ ಕಾಲಿನ ಟೋ ಇರತ್ತಲ್ಲ, ಅದು ಸ್ಟಾರ್ಟ್ ಆಯಿತು ಅಲ್ಲಾಡೋದಕ್ಕೆ.
ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಸಕ್ಸಸ್ ನಾನು ನೋಡಿದ್ದು. ಆಫ್ಟರ್ ಯೂಸಿಂಗ್ ದಿಸ್ ನನ್ನ ಬೆರಳುಗಳಲ್ಲಿ ತುಂಬಾನೇ ಸೆನ್ಸೇಷನ್ ಮತ್ತೆ ಮೂಮೆಂಟ್ಸ್ ಬಂದಿದೆ. ಸೊ ನನಗೆ ತುಂಬಾನೇ ಬೆಟರ್ ಮಮ್ಮಿಗೆ ಸಹಾಯನೂ ಆಯಿತು 80-90%. ಹುಷಾರು ಆದರೂ ನಡೆಯೋಕ್ಕೂ ಶುರು ಮಾಡಿದ್ರು. ಮತ್ತೆ ನಾನೇನು ನೋಟಿಸ್ ಮಾಡಿದೆ ಅಂದರೆ ಇನ್ನೊಂದು, ಇದರಲ್ಲಿ ಮಮ್ಮಿದು ಸ್ಟ್ರೆಸ್ ಕಮ್ಮಿ ಆಗ್ತಿರ್ಲಿಲ್ಲ.